ಭಾರತ ಚೈನಾ ಮೇಲೆ ತುಂಬ ಡಿಪೆಂಡ್ ಆಗಿದೆ. ಅತ್ಯಂತ ದೊಡ್ಡ ಕಸ್ಟಮರು ಭಾರತ ಚೈನಾಗೆ. ಬದಲಾಗಿ ಚೈನಾ ಭಾರತದ ಮೇಲೆ ಡಿಪೆಂಡ್ ಆಗೇ ಇಲ್ಲ. ಚೈನಾ ಭಾರತದಿಂದ ತರಿಸ್ಕೊಳ್ಳೋದು ಕೆಲವೊಂದು ಮಸಾಲೆ ಪದಾರ್ಥಗಳು ಮತ್ತು ಇನ್ನೊಂದು ಕೆಲವಷ್ಟು ವಸ್ತುಗಳಷ್ಟೇ. ಗುರು, ಚೈನಾ ಅಂತೂ ತೀರಾ ಡೆವಲಪ್ ಆಗಿಬಿಟ್ಟಿದೆ. ಈ ದೇಶ ಇಷ್ಟೊಂದು ಡೆವಲಪ್ ಆಗೋಕ್ಕೆ ನಾವು ಇದರಲ್ಲಿ ಕಾರಣಕರ್ತರು. ಯಾಕಂತಂದರೆ ಭಾರತ ಪ್ರತಿನಿತ್ಯ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳನ್ನ ಚೈನಾದಿಂದ ತರಿಸ್ಕೊಳ್ಳುತ್ತೆ. ನೀವು ಸುಮ್ಮನೆ ಹಾಗೆ ಥಿಂಕ್ ಮಾಡಿ, ದಿನನಿತ್ಯ ಎಷ್ಟು ಚೈನಾದ ವಸ್ತುಗಳನ್ನ ಬಳಸ್ತೀರಾ ನೀವು ಅಂತ. ಆದರೆ ಅದ್ರಲ್ಲಿ ನಿಮ್ದು ಯಾವುದೇ ತಪ್ಪಿಲ್ಲ. ಯಾಕಂದರೆ ಅದೇ ಥರ ವಸ್ತುಗಳನ್ನ ನೀವು ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋವಂಥ ವಸ್ತು ಕೊಳ್ಳಬೇಕು ಅಂತಂದರೆ ಆ ವಸ್ತುವಿನ ಮೌಲ್ಯ ತುಂಬಾ ದುಬಾರಿ ಆಗಿರುತ್ತೆ. ಭಾರತ ಚೈನಾ ಮೇಲೆ ತುಂಬ ಡಿಪೆಂಡ್ ಆಗಿದೆ. ಅತ್ಯಂತ ದೊಡ್ಡ ಕಸ್ಟಮರು ಭಾರತ ಚೈನಾಗೆ. ಬದಲಾಗಿ ಚೈನಾ ಭಾರತದ ಮೇಲೆ ಡಿಪೆಂಡ್ ಆಗೇ ಇಲ್ಲ. ಚೈನಾ ಭಾರತದಿಂದ ತರಿಸ್ಕೊಳ್ಳೋದು ಕೆಲವೊಂದು ಮಸಾಲೆ ಪದಾರ್ಥಗಳು ಮತ್ತು ಇನ್ನೊಂದು ಕೆಲವಷ್ಟು ವಸ್ತುಗಳಷ್ಟೇ. ಅದನ್ನು ನಾವು ಕೊಡಲಿಲ್ಲ ಅಂತಂದರೂ ಚೈನಾ ಬೇರೆ ದೇಶದಿಂದ ಆ ವಸ್ತುಗಳನ್ನ ತರಿಸ್ಕೊಳ್ಳುತ್ತೆ. ನಮ್ಮ ಮಾಧ್ಯಮಗಳು ಅಷ್ಟೇ ಯಾವತ್ತು ಚೈನಾದ ಡೆವಲಪ್ಮೆಂಟ್ನ ನಮಗೆ ತೋರಿಸೇ ಇಲ್ಲ. ಬರೀ ಚೈನಾದಲ್ಲಿ ಎಷ್ಟು ಗನ್ನು ಬಾಂಬ್ ಐತೆ, ಭಾರತದಲ್ಲಿ ಎಷ್ಟು ಗನ್ನು ಬಾಂಬ್ ಐತೆ, ಯುದ್ಧ ಮಾಡಿದ್ರೆ ಯಾರು ಗೆಲ್ತಾರೆ, ಬರೀ ಇದೇ ಆಗೋಯ್ತು. ಆದರೆ ಚೈನಾ ಈ ಪಾರ್ಟಿ ಡೆವಲಪ್ ಆಗಿದೆ ಅಂತ ಇಲ್ಲಿಗೆ ಬಂದಾದ್ಮೇಲೆ ಗೊತ್ತಾಗಿದ್ದು ನನಗೂ. ಗುರು, ಸೈಕಲ್ ತುಳ್ಕೊಂಡು ಯಾವುದೋ ಪಾರ್ಕ್ ಹತ್ರ ಬಂದ್ಬಿಟ್ಟಿದ್ದೀವಿ. ನೀವು ಈ ಥರ ಪಾರ್ಕ್ ನೋಡ್ತಾ ಇದ್ದೀರಾ ನೋಡಿ. ಬೀಜಿಂಗ್ನ ಸಿಟಿಲಿ ಪ್ರತಿ ರೋಡಲ್ಲೂ, ಪ್ರತಿ ರಸ್ತೆಯಲ್ಲೂ, ಪ್ರತಿ ಗಲ್ಲಿಲೂ ಒಂದೊಂದು ಪಾರ್ಕ್ ಇದೆ. ಈ ಥರ ಚೈನಾದ ಪಾರ್ಕ್ಗೆ ಸ್ವಾಗತ. ಹಿರಿಯರೆಲ್ಲ ತಮ್ಮ ಇಡೀ ಜೀವನದಲ್ಲಿ ಕೆಲಸ ಮಾಡಿ ಈಗ ರಿಟೈರ್ಡ್ ಲೈಫ್ನ ಎಂಜಾಯ್ ಮಾಡ್ತಾವ್ರೆ. ಸೀನಿಯರ್ಸ್ ಎಲ್ಲ ಚೈನಾದ ಆಟ ಆಡ್ತಾವ್ರೆ. ಚೆಸ್ಸ, ಕ್ಯಾರಮ್ ಬೋರ್ಡ, ಏನೂ ಗೊತ್ತಿಲ್ಲ. ಇಲ್ಲಿ ಇಸ್ಪೀಟ್ ಆಟ ಆಡ್ತಾವ್ರೆ. ಗುರು, ಚೈನಾದಲ್ಲಿ ಖುಷಿಯಾಗೋ ವಿಚಾರ ಏನು ಅಂತಂದರೆ, ರಿಟೈರ್ಡ್ ಯಾರು ಆಗಿರ್ತಾರಲ್ಲ, ವಯಸ್ಸಾದವರು, ಅವರೆಲ್ಲ ತುಂಬ ಖುಷಿಯಾಗಿರ್ತಾರೆ. ಪಾರ್ಕಲ್ಲಿ ಆಟ ಆಡ್ತಾ ಇರ್ತಾರೆ. ಇಸ್ಪೀಟು, ಕ್ಯಾರಮ್ ಬೋರ್ಡ, ಏನೋ ಒಂದು ಒಟ್ಟಿನಲ್ಲಿ ಖುಷಿಯಾಗಿರ್ತಾರೆ ಅವರು. ಏನೋ ತರ್ತರವಾದಂಥ ಆಟ ಆಡ್ತಾರಲ್ಲ, ತರಾವರಿ ಆಟ ಇವೆಲ್ಲ ನೋಡಿ. ಇದು ಯಾವುದೋ ಅಪಾರ್ಟ್ಮೆಂಟ್ನ ಪಾರ್ಕ್ ಅಲ್ಲ, ಜನಸಾಮಾನ್ಯರು ಪಬ್ಲಿಕ್ ಪಾರ್ಕ್ ಇವೆಲ್ಲ. ಅಲ್ಲಿ ನೋಡಿ, ಪಬ್ಲಿಕ್ ಪಾರ್ಕಿಂಗ್ ಏರಿಯಾ, ಪಬ್ಲಿಕ್ ಯೂಸ್ ಮಾಡೋ AC ವಾಶ್ರೂಮು. ನೋಡಿ, ಚೈನಾದ ಸ್ಕೂಲು. ಚೈನಾದ ಪೇರೆಂಟ್ಸು ತಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕೆ ಬಂದವ್ರೆ ಸ್ಕೂಲಿಂದ. ಚೈನಾ ಮಕ್ಕಳೆಲ್ಲ ಚಿಕ್ಕ ವಯಸ್ಸಿಂದನೇ ಬೇರೆ ಬೇರೆ ಸ್ಕಿಲ್ಸ್ ಕಲಿಯೋದ್ರ ಬಗ್ಗೆ ಗಮನ ಕೊಡ್ತಾರೆ. ಆದರೆ ನಮ್ಮ ಮಕ್ಕಳು ಕಾಲೇಜ್ಗಳಲ್ಲಿ ಜಾತಿ ಧರ್ಮ ಅಂತ ಕಿತ್ತಾಡ್ತಾರೆ. ಮನ್ಸಿಗೆ ತುಂಬ ಭಾರ ಆಗುತ್ತೆ. ಆದರೂ ಹೇಳ್ತೀನಿ, ಚೈನಾ ಅಟ್ ಪ್ರೆಸೆಂಟ್ ಏನು ಡೆವಲಪ್ ಆಗಿದೆಯಲ್ಲ, ಈ ಥರ ಡೆವಲಪ್ ಆಗೋಕ್ಕೆ ಭಾರತ ಇಲ್ಲಿಂದ 70 ವರ್ಷ ಟೈಮ್ ಬೇಕಾಗುತ್ತೆ. ಅದು ಕೂಡ ನಮ್ಮ ಹತ್ರ ಇರೋವಂಥ ಬಜೆಟ್ನ ಸರಿಯಾಗಿ ಉಪಯೋಗ ಮಾಡಿದ್ರೆ ಮಾತ್ರ. ನೀವು ಇಲ್ಲೇ ಲೆಕ್ಕ ಹಾಕ್ಬೋದು ಚೈನಾಗಿಂತ ನಾವು ಎಷ್ಟು ಹಿಂದೆ ಉಳಿದಿದ್ದೀವಿ ಅಂತ. ಚೈನಾದ ಬೀಜಿಂಗ್ನ ಯಾವುದೋ ಒಂದು ಗಲ್ಲಿ ರಸ್ತೆಯಲ್ಲಿದ್ದೀವಿ. ಈ ರಸ್ತೆ ಸಿಕ್ಕಾಪಟ್ಟೆ ಡೆವಲಪ್ ಆಗಿದೆ. ಪ್ರತಿಯೊಂದನ್ನು ನಾವಿಲ್ಲಿ ನೋಡ್ಬೋದು. ಚೈನಾ ರಾಜಕೀಯ ಏನೇ ಆಗಿರಲಿ, ಚೈನಾ ಬೇರೆ ದೇಶದ ಮೇಲೆ ಏನೇ ಮಾಡಲಿ, ಆದರೆ ಚೈನಾ ಅವರ ಜನಗಳ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ತುಂಬಾ ಬ್ಯುಸಿಯಾಗಿದೆ. ಓಟ್ಗೋಸ್ಕರ ಜಾತಿ ರಾಜಕೀಯ ಮಾಡಿ ಇಲ್ಲಿನ ಜನಗಳ ಮಧ್ಯೆ ತಂದಿಡೋವಂಥ ಕೆಲಸ ಚೈನಾ ಮಾಡ್ತಾ ಇಲ್ಲ. ಈ ವಿಡಿಯೋ ನೋಡಿ ತುಂಬ ಜನ ನಂಗೆ ಬೈಬೋದು. ಆದರೆ ಏನು ಮಾಡೋದು, ಇದೇ ಸತ್ಯ, ಅಥವಾ ನಾನು ನೋಡಿರೋಂಥ ಸತ್ಯ ಇಲ್ಲಿ ಬಂದು. ಮುಂದಿನ ಚೈನಾ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.